प्रसादात् अहमेव सर्वम् मय्येव सर्वम् परिकल्पितम् च इत्थं विजानामि सदात्मतत्त्वम् तस्याङ्घ्रि युग्मम् प्रणतोऽस्मि नित्यम् तस्याङ्घ्रि युग्मम् प्रणतोऽस्मि नित्यम्। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತ ಚಿಂತಕರು, ಭಗವದ್ಭಕ್ತರು ಮತ್ತು ವಸ್ತುತಂತ್ರಜ್ಞಾನ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ. ಕೃಷ್ಣ ಪಕ್ಷದ ಚತುರ್ಥಿ ತಿಥಿಗೆ ಹೆಸರು ಸಂಕಷ್ಟಹರ ಗಣಪತಿಯ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ಇದನ್ನ ಅನೇಕ ಭಕ್ತರುಗಳು ಸರಿಯಾಗಿ ತಿಳಿಯದೆ ಸಂಕಷ್ಟ ಸಂಕಷ್ಟ ಅಂತಾರೆ. ಇವತ್ತು ನಮಗೆ ಸಂಕಷ್ಟ, ಉಪವಾಸ ಮಾಡ್ತೇವೆ ಅಂತಾರೆ. ತಪ್ಪು. ಸಂಕಷ್ಟವಲ್ಲ, ಸಂಕಷ್ಟ ಹರ. ಎಲ್ಲಾ ಕಷ್ಟ ಪರಂಪರೆಗಳನ್ನು ನಾಶ ಮಾಡುವ, ಪರಿಹಾರ ಮಾಡುವ, ದೂರ ಮಾಡುವಂತಹ ಚತುರ್ಥಿ. ಪ್ರತಿ ತಿಂಗಳಿನ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ. ಇಂದು ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಜೊತೆಗೆ ಶುಕ್ರವಾರ ಬಂದಿದೆ. ತುಂಬಾ ವಿಶೇಷ. ಗಣಪತಿಯನ್ನ ನಾವೆಲ್ಲರೂ ಆರಾಧನೆ ಮಾಡಿ ಆರೋಗ್ಯವನ್ನು, ಆಯುಷ್ಯವನ್ನು, ಐಶ್ವರ್ಯವನ್ನು, ಬ್ರಹ್ಮಜ್ಞಾನ ಸಂಪತ್ತನ್ನು ಕೊಡಪ್ಪ ಗಣಪತಿ ಎಂದು ಪ್ರಾರ್ಥನೆ ಮಾಡೋಣ. 2025ನೇ ಇಸ್ವಿಯಲ್ಲಿ ಮೇ ಮಾಹೆ ಇಂದು 16ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ.
ಸರ್ವಾತ್ಮಾ ಸರ್ವದಿವ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮ್ಯೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. 95ನೇ ಪುಟದಲ್ಲಿ ಕೆಳಗೆ ಒಂದು 2 ವಾಕ್ಯ ಓದ್ತೇನೆ. ಆಗಿದೆ, ಓದ್ತೀನಿ. ತುಂಬಾ ಚೆನ್ನಾಗಿದೆ. ಸುಗಮ ಕನ್ನಡದ ಪುಸ್ತಕದಲ್ಲಿ 95ನೇ ಪುಟದಲ್ಲಿ ಕೆಳಗಿನಿಂದ 4 ವಾಕ್ಯ. ವೇದಾಂತೇಷು ಪರಾಮೃಷ್ಟ ಯಾ ಅವಿದ್ಯಾ ಸಾ ಏವ ಅತ್ರ ಅಧ್ಯಾಸತ್ವೇನ ವ್ಯಾಖ್ಯಾತಾ ಅಸ್ಮಾಭಿಃ. ತಮೇತಂ ಏವಂ ಲಕ್ಷಣಮಧ್ಯಾಸಂ ಪಂಡಿತ ಅವಿದ್ಯೇತಿ ಮನ್ಯಂತೆ. ಶಾಂಕರ ಭಾಷ್ಯ. ಈ ಭಾಷ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನ ಇದ್ದಾರೆ. ಉಪನಿಷತ್ತುಗಳಲ್ಲಿ ಯಾವುದನ್ನ ಅವಿದ್ಯಾ ಎಂದು ಕರೆದಿದ್ದಾರೆಯೋ ಅದನ್ನೇ ನಾವು ಇಲ್ಲಿ ಅಧ್ಯಾಸ ಎಂದು ಕರೆದಿದ್ದೇವೆ. ಈ ಅಧ್ಯಾಸ ರೂಪವಾಗಿರುವ ಅವಿದ್ಯೆಯನ್ನ ಬಿಟ್ಟು ಇದಕ್ಕಿಂತ ಭಿನ್ನವಾಗಿ ಅವಿದ್ಯೆಯನ್ನ ಎಲ್ಲಿಯೂ ವೇದಾಂತ ದರ್ಶನದಲ್ಲಿ ಹೇಳಿಲ್ಲ. ನತು ಕ್ವಚಿದಪಿ ವೇದಾಂತ ನಯೇ ವೇದಾಂತ ಶಾಸ್ತ್ರೇ ವೇದಾಂತ ಸಿದ್ಧಾಂತೆ ವೇದಾಂತ ದರ್ಶನೇ ಅಸ್ಮತೆ ಅಧ್ಯಾಸಾತೆ ವಿಲಕ್ಷಣ. ನಾವು ಹೇಳಿರುವಂತ ಅಧ್ಯಾಸಕ್ಕಿಂತ ವಿಲಕ್ಷಣವಾಗಿರುವ ಕಾಚಿತೆ ಇನ್ಯಾವುದೋ ಒಂದು ಅವಿದ್ಯಾ ಅಂತಿದೆ. ಅದು ಬ್ರಹ್ಮವಿದ್ಯೆಯಿಂದ ನಾಶವಾಗುತ್ತದೆ ಎನ್ನುವುದನ್ನ ನ ಅಭ್ಯುಪಗತ ಅಸ್ತಿ, ಎಲ್ಲಿಯೂ ಒಪ್ಪಿಕೊಂಡಿಲ್ಲ, ಎಲ್ಲಿಯೂ ಹೇಳಿಲ್ಲ. ಅವಿದ್ಯಾ ಎನ್ನುವ ಮಾತಿಗೆ ಅಧ್ಯಾಸ ಅಂತ ಅರ್ಥ, ಅಧ್ಯಾಸ ಅನ್ನುವ ಮಾತಿಗೆ ಅವಿದ್ಯಾ ಅಂತ ಅರ್ಥ. ಏನಾಗಂದ್ರೆ ತಪ್ಪು ತಿಳುವಳಿಕೆ, ಅಂತಃಕರಣದಲ್ಲಿರುವ ಭ್ರಾಂತಿ ಜ್ಞಾನಕ್ಕೆ ಅಧ್ಯಾಸ ಅವಿದ್ಯಾ ಅಂತ ಹೆಸರು. ಇದು ಬ್ರಹ್ಮವಿದ್ಯೆಯಿಂದ ನಾಶವಾಗುತ್ತದೆ. ಬ್ರಹ್ಮವಿದ್ಯೆಯಿಂದ ನಾಶ ಮಾಡಲ್ಪಡಬೇಕಾಗಿರುವ ಅವಿದ್ಯಾ ಎಂದರೆ ಅಧ್ಯಾಸವೇ. ಹೇಗೆ ಸೂರ್ಯನ ಬೆಳಕು ಬಂದರೆ ಕತ್ತಲೆ ನಾಶವಾಗುತ್ತೋ, ಸೂರ್ಯನ ಬೆಳಕಿನಂತಿರುವ ಬ್ರಹ್ಮವಿದ್ಯಾ ಆತ್ಮವಿದ್ಯಾ ಮನಸ್ಸಿನಲ್ಲಿ ಉಂಟಾದರೆ ಮನಸ್ಸಿನಲ್ಲಿರುವಂತ ಅಧ್ಯಾಸವೆಂಬ ಅವಿದ್ಯೆಯ ನಾಶವಾಗುತ್ತದೆ. ಇಷ್ಟೇ ಅರ್ಥ. ಇದಕ್ಕಿಂತ ಭಿನ್ನವಾಗಿ ಅವಿದ್ಯೆಯನ್ನೆಲ್ಲಿಯೂ ಹೇಳಿಲ್ಲ ಅಂತಂದು. ಈಗ ಮುಂದೆ ಪ್ರಶ್ನೆ ತುಂಬಾ ಚೆನ್ನಾಗಿದೆ. 25ನೇ ಖಂಡ ಇಲ್ಲಿ ನೋಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಮಹಿಮೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಶಾಸ್ತ್ರ ಪಾಂಡಿತ್ಯ. ಇಲ್ಲಿಂದ ಮುಂದೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಎಂಟದೇ ಧೈರ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಜ್ಞಾನನಿಷ್ಠೆ ಎಲ್ಲವನ್ನೂ ಕಾಣಬಹುದು. ನಿಧಾನವಾಗಿ ಹೇಳ್ತಾ ಬರ್ತೇನೆ, ದಯಮಾಡಿ ತಾವು ನೋಡ್ಕೋತಾ ಬನ್ನಿ. ಪಂಚವಿಂಶತಿ ಖಂಡ, 25ನೇ ಖಂಡ. ಅಧ್ಯಾಸೆ ಅವಿದ್ಯಾ ಶಬ್ದ ಪ್ರವೃತ್ತಿ ನಿಮಿತ್ತಂ ತತ್ರ ಏಕೀಯ ಮತೋಪನ್ಯಾಸ. ಅಧ್ಯಾಸೆ, ಅಧ್ಯಾಸದಲ್ಲಿ ಅವಿದ್ಯಾ ಎನ್ನುವಂತಹ ಶಬ್ದವು ಪ್ರವೃತ್ತವಾಗುವುದಕ್ಕೇನ್ ಕಾರಣ? ಅಧ್ಯಾಸ ಅಂತ ಹೇಳ್ತಾ ಬಂದ್ರು, ಅರ್ಥ ಆಯ್ತು. ಅಧ್ಯಾಸ ಅಂದರೆ ಅವಿದ್ಯಾ ಅಂದ್ಬಿಟ್ರು. ಹೇಗೆ? ಅವಿದ್ಯೆಗೂ ಅಧ್ಯಾಸಕ್ಕೂ
ಯಾವ ತರಹದ ಸಂಬಂಧ? ಕಥಂ ಅವಿದ್ಯಾ ಅಧ್ಯಾಸ ಭವತಿ ಅಧ್ಯಾಸೋ ವಾ ಅವಿದ್ಯಾ ಭವತಿ? ಅಧ್ಯಾಸೆ ಅವಿದ್ಯಾ ಶಬ್ದ ಪ್ರವೃತ್ತಿ ಕಥಂ? ಅವಿದ್ಯಾಯಾಂ ಅಧ್ಯಾಸ ಶಬ್ದ ಪ್ರವೃತ್ತಿರುವ ಕಥಂ? ಎಷ್ಟು ಕ್ಲಾರಿಟಿ ನೋಡಿ. ಅಧ್ಯಾಸವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾ ಅಂತ ಕರೆದರು. ತಮೇತಂ ಏವಂ ಲಕ್ಷಣಂ ಅಧ್ಯಾಸಂ, ಆ ಈ ಲಕ್ಷಣವಾಗಿರುವ ಅಧ್ಯಾಸವನ್ನು ಪಂಡಿತ ಬ್ರಹ್ಮಜ್ಞಾನಿಗಳು ಅವಿದ್ಯಾ ಇತಿ ಮನ್ಯಂತೆ, ಅವಿದ್ಯಾ ಎಂದು ಕರೆಯುತ್ತಾರೆ. ಹೇಗೆ? ಅಧ್ಯಾಸಕ್ಕೂ ಅವಿದ್ಯೆಗೂ ಏನು ಸಂಬಂಧ ಅನ್ನುವುದನ್ನ ಈಗ ವಿಚಾರ ಮಾಡೋಣ. ಯಾರೂ ಮಾಡಿಲ್ಲ. ತತ್ರ ಏಕೀಯ ಮತೋಪನ್ಯಾಸ. ತತ್ರ ಈಗ ಏಕೀಯ ಕೆಲವರು, ಏಕೇಶಾಂ ಇದಂ ಏಕೀಯಂ ಏಕೀಯಂಚ ತತ್ ಮತಂಚ ಏಕೀಯ ಮತಂ ತಸ್ಯ ಉಪನ್ಯಾಸ. ಅಧ್ಯಾಸವು ಅವಿದ್ಯಾ ಹೇಗೆ? ಅಧ್ಯಾಸವನ್ನ ಅವಿದ್ಯಾ ಎನ್ನುವಂತಹ ಶಬ್ದದಿಂದ ಭಾಷ್ಯಕಾರ ಶಂಕರರು ಕರೆದಿದ್ದಾರಲ್ಲ, ಇದು ಹೇಗೆ ಎನ್ನುವಂತಹ ಪ್ರಶ್ನೆಯನ್ನ ಹಾಕಿಕೊಂಡು ಕೆಲವು ಮಹಾತ್ಮರು ವ್ಯಾಖ್ಯಾನಕಾರರು ಹೀಗಂತ ಹೇಳ್ತಾರೆ. ಇನ್ನು ಗುರುಗಳ ಅಭಿಪ್ರಾಯ ಬಂದಿಲ್ಲ. ಏಕೀಯ ಮತೋಪನ್ಯಾಸ, ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನೋಡಿ, ಪೂಜ್ಯ ಸದ್ಗುರುಗಳ ಒಂದು ದೊಡ್ಡ ಸ್ಥಿತಿ ಏನಪ್ಪಾ ಅಂದ್ರೆ ಅವರ ಹೆಸರನ್ನು ಹೇಳಿಲ್ಲ. ಏವಂ ಪಂಚಪಾದಿಕಾಕಾರಾಹ ಪಂಚಪಾದಿಕಾಯಾಂ ವದಂತಿ ನೋ, ಏವಂ ಭಾಮತೀಕಾರಾಹ ವಾಚಸ್ಪತಿ ಮಿಶ್ರಾಹ ಭಾರತೀ ವ್ಯಾಖ್ಯಾನೇ ವದಂತಿ ನೋ. ಯಾವ ಹೆಸರನ್ನೂ ಹೇಳದೆ ಏಕೀಯ ಕೆಲವರು ಹೇಳ್ತಾರೆ ಎಂದ್ರು. ಇದು ಬಹಳ ಬಹಳ ಟೆಕ್ನಿಕಲ್ ಪಾಯಿಂಟ್, ಸೆಂಟ್ರಲ್ ಪಾಯಿಂಟ್, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಇದನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಗುರು. ಶುರು ಮಾಡ್ತೇನೆ ಈಗ. ಕಸ್ಮಾತ್ ಪುನಃ ಏತಮಧ್ಯಾಸಂ ಅವಿದ್ಯಾ ಇತಿ ಮನ್ಯಂತೆ ಪಂಡಿತಾಃ. ಏತಂ ಅಧ್ಯಾಸಂ, ಈ ಅಧ್ಯಾಸವನ್ನು ಪಂಡಿತಾಃ ಜ್ಞಾನಿಗಳು ಅವಿದ್ಯಾ ಇತಿ ಅವಿದ್ಯಾ ಎಂದು ಅಸ್ಮಾನ್ ಮನ್ಯಂತೆ ಯಾವ ಕಾರಣದಿಂದ ಹೇಳ್ತಾರೆ? ಅಧ್ಯಾಸವನ್ನ ಅವಿದ್ಯಾ ಎಂದು ಜ್ಞಾನಿಗಳು ಹೇಳುತ್ತೆ. ಯಾಕೆ? ಏನ್ ಸಂಬಂಧ ಅನ್ನು ಹೇಳ್ತಾರೆ. ಅನ್ವಯ ನೋಡ್ಕೊಳ್ಳಿ ಇಲ್ಲಿ. ಏತಂ ಅಧ್ಯಾಸಂ ಅವಿದ್ಯಾ ಇತಿ ಪಂಡಿತಾ ಕಸ್ಮಾತ್ ಕಾರಣಾತ್ ಮನ್ಯಂತೆ. ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಯಾರು? ಕೆಲವು ವ್ಯಾಖ್ಯಾನಕಾರರು. ಶಾಂಕರ ಭಾಷ್ಯದ ಮೇಲೆ 80 ವ್ಯಾಖ್ಯಾನಗಳಿವೆ. ನಾನು ಬರೆದಿರುವಂತ ಸೂತ್ರ ಭಾಷ್ಯ ಸಂವತ್ಸರ ಗ್ರಂಥದ ಪ್ರಾರಂಭದಲ್ಲಿ ಸೂಚನೆ ಮಾಡಿದ್ದೇನೆ ಅನ್ಕೊಳ್ತೀನಿ. ನೋಡಿ ದಯವಿಟ್ಟು, ನಿಮ್ಮ ಹತ್ರ ಸೂತ್ರ ಭಾಷ್ಯ ಸಂವತ್ಸರ ಗ್ರಂಥ ಇದ್ದರೆ ಅದನ್ನ ಬರೆದಿದ್ದೇನೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಎಷ್ಟೊಂದು ವ್ಯಾಖ್ಯಾನಗಳಿವೆ, ಆ ವ್ಯಾಖ್ಯಾನಗಳ ಮೇಲೆ ಎಷ್ಟು ಉಪವ್ಯಾಖ್ಯಾನಗಳಿವೆ, ಅದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳಿ ಬರ್ಸಿದ್ದಾರೆ. ಅದನ್ನು ಪಟ್ಟಿ ಹಾಕಿದ್ದೇನೆ. ದಯವಿಟ್ಟು ನೋಡಿ, ನೋಡ್ಬಿಟ್ಟು ನನಗೆ ಫೋನ್ ಮಾಡಿ. ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಎಷ್ಟು ಜನ ಮಹಾತ್ಮರು ವ್ಯಾಖ್ಯಾನಕಾರರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಕಸ್ಮಾತ್ ಪುನಃ ಕಾರಣಾತ್ ಏತಮಧ್ಯಾಸಂ ಅವಿದ್ಯಾ ಇತಿ ಮನ್ಯಂತೆ ಪಂಡಿತಾಃ. ಪಂಡಿತಾಃ ಅಂದ್ರೆ ಬ್ರಹ್ಮಜ್ಞಾನಿನ. ಇದು ಶಂಕರಾಚಾರ್ಯರ ಮಾತಲ್ವೇ? ತಮೇತಂ ಏವಂ ಲಕ್ಷಣಮಧ್ಯಾಸಂ ಪಂಡಿತಾಃ ಅವಿದ್ಯಾ ಇತಿ ಮನ್ಯಂತೆ ಎಂದ್ರು. ಅದಕ್ಕೆ ಹೇಳ್ತಾ ನೋಡಿ,
ಅವಿದ್ಯಾ ಕಾರ್ಯತ್ವಾತ್ ಇತಿ ಕೇಚಿತ್. ಇಲ್ಲಿಂದ ಪ್ರಾರಂಭ. ಅಧ್ಯಾಸವು ಅವಿದ್ಯೆಯ ಕಾರ್ಯವಾಗಿರುವುದರಿಂದ ಅಧ್ಯಾಸವನ್ನ ಅವಿದ್ಯಾ ಎಂದು ಕರೆಯುತ್ತಾರೆ ಎಂದು ಶಂಕರಾಚಾರ್ಯರ ಅಭಿಪ್ರಾಯ. ತಾವು ದಯವಿಟ್ಟು ಏಕಾಗ್ರತೆಯನ್ನು ಕೇಳಬೇಕಿದನ್ನ. ಅವಿದ್ಯಾ ಕಾರ್ಯತ್ವ ಕಸ್ಯ ಅಧ್ಯಾಸಸ್ಯ. ಅವಿದ್ಯಾ ಎನ್ನುವಂತಹದ್ದು ಕಾರಣ, ಅಧ್ಯಾಸ ಎನ್ನುವಂತಹದ್ದು ಕಾರ್ಯ. ಕಾರ್ಯವಾಗಿರುವಂತಹ ಅಧ್ಯಾಸವನ್ನ ಅದಕ್ಕೆ ಉಪಾದಾನ ಕಾರಣವಾಗಿರುವಂತಹ ಅವಿದ್ಯಾ ಶಬ್ದದಿಂದ ಕರೆಯುತ್ತಾರೆ ಎಂದು ಶಂಕರಾಚಾರ್ಯರ ಅಭಿಪ್ರಾಯ ಅಂತ ಕೆಲವು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಕಾ ಪುನಃ ಅಸೌ ಅವಿದ್ಯಾ ನಾಮ. ಮುಂದಿನ ಪ್ರಶ್ನೆ, ಕಾಸೌ ಅವಿದ್ಯಾ ನಾಮ. ಅವಿದ್ಯಾ ಅಂದ್ರೆ ಯಾವುದು? ಅವಿದ್ಯೆಯ ಕಾರ್ಯ ಅಧ್ಯಾಸ. ಅಧ್ಯಾಸಕ್ಕೆ ಹೆಸರು ಕಾರ್ಯ ವಿದ್ಯಾ. ಅದಕ್ಕೆ ಉಪಾದಾನ ಕಾರಣವಾಗಿರುವಂತ ಅವಿದ್ಯೆಗೆ ಹೆಸರು ಕಾರಣ ವಿದ್ಯಾ. ಅವಿದ್ಯಾ ಅಂದ್ರೇನು? ಇದು ಶಂಕರಾಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನಕಾರರು ಮಾಡಿರುವಂತಹ ವ್ಯಾಖ್ಯಾನ. ಕಾ ಪುನಃ ಅಸಾವ ವಿದ್ಯಾ ನಾಮ. ಅಸೌ ಅವಿದ್ಯಾ ನಾಮ ಕಾ ಪುನಃ. ಆ ಅವಿದ್ಯಾ ಅಂತ ಹೇಳ್ತಾ ಇದೀವಲ್ಲ, ಯಾವುದು? ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರೋದು ಅವಿದ್ಯಾ ಅಂದ. ಅವಿದ್ಯಾ ಅಂದ್ರೆ ಏನದು? ಇಯಮೇವ ಯಾ ಚಿನ್ಮಾತ್ರಾಶ್ರಯ ವಿಷಯ ಜಡಾತ್ಮಿಕ ಅವಿದ್ಯಾ ಶಕ್ತಿ ಸಾ ಹಿ ಜಡವಸ್ತುರೂಪೇಣ ಉಪವರ್ಣಿತ ಅಧ್ಯಾಸ ರೂಪೇಣ ಚ ಪರಿಣಮತೆ. ಆತ್ಮಾನಂ ಪರಿಣಮತೆ ಸ್ವಯಮೇವ ಪರಿಣಮತೆ. ಬಹಳ ಚೆನ್ನಾಗಿದೆ. ಅದ್ಭುತ ಅದ್ಭುತ. ಅನೇಕ ಜನಗಳು ನನ್ನ ಹತ್ರ ಬಂದು ಪ್ರಶ್ನೆ ಮಾಡ್ತಾರೆ, ಶರ್ಮಾಜಿ, ನಿಮ್ಮ ಗುರುಗಳವರು ಈ ಮೂಲಾವಿದ್ಯಾ ನಿರಾಸ ಮಾಡಿದ್ದಾರಲ್ಲ, ಮೂಲಾವಿದ್ಯಾ ಅಂದ್ರೇನು ಅಂತ ಕೇಳ್ತಾರೆ. ನಾನ್ ಕೇಳ್ತೀನಿ, ನೀವು ಸ್ವಲ್ಪ ವೇದಾಂತ ಓದಿದ್ದೀರಾ? ಇಲ್ಲ. ಸಂಸ್ಕೃತ ಬರುತ್ತಾ? ಇಲ್ಲ. ಭಾಷ್ಯ ಓದಿ ಹಾಗೆ ಗೊತ್ತಾಗಲ್ಲ. ಸಂಸ್ಕೃತ ತಕ್ಕ ಮಟ್ಟಿಗೆ ಗೊತ್ತಿದ್ದು, ವೇದಾಂತ ಪರಿಚಯವೂ ಇದ್ದು, ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡಿರುವಂತವರಿಗೆ ಸೂತ್ರ ಭಾಷ್ಯವನ್ನ ಸ್ವಲ್ಪ ಮಟ್ಟಿಗಾದರೂ ಓದಿರುವಂತವ್ರಿಗೆ ಅರ್ಥವಾಗುವಂತಹ ವಿಚಾರ. ಇದು ಬಹಳ ಬಹಳ ದೊಡ್ಡ ವಿಚಾರ. ಘಟಾಂಘಟಿಗಳಾಗಿರುವ ವ್ಯಾಖ್ಯಾನಕಾರರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಮಾಡಿರುವಂತಹ ದೊಡ್ಡ ದಾಳಿ ನಂಗೆ ಅರ್ಥವಾಗಿದೆ. ನಿಧಾನ ಹೇಳ್ತಾ ಬರ್ತಾವ್, ತಿಳ್ಕೊಳ್ಳಿ. ಏನಾದ್ರೂ ಡೌಟ್ ಬಂದ್ರೆ ಫೋನ್ ಮಾಡಿ ಪ್ರತ್ಯಕ್ಷವಾಗಿ ಬನ್ನಿ, ಹೇಳ್ತೀನಿ ನಾನು. ಅಧ್ಯಾಸವೆಂಬ ಕಾರ್ಯಕ್ಕೆ ಉಪಾದಾನ ಕಾರಣವಾಗಿರುವ ಅವಿದ್ಯಾ ಎನ್ನುವಂದು ಏನರ್ಥ? ಅವಿದ್ಯಾ ಎನ್ನುವಂತಹ ಪದಾರ್ಥ ಯಾವುದು? ಅವಿದ್ಯಾ ಶಬ್ದಕ್ಕೆ ಏನರ್ಥ ಮಾಡ್ಕೊಳ್ಬೇಕು ಅಂದರೆ, ಕಾ ಪುನಃ ಅಸಾವವಿದ್ಯಾ ಇತಿ ಚೇತ್ ಉಚ್ಯತೆ. ಇಯಮೇ ಇದೆ, ಇಯಮೇವ ಅವಿದ್ಯೆ ಸ್ತ್ರೀಲಿಂಗ. ಇಯಮೇವ ಅವಿದ್ಯೆ ಇದೆ ಅವಿದ್ಯಾ ಸರ್. ಯಾವುದು? ಚಿನ್ಮಾತ್ರಾಶ್ರಯ ವಿಷಯ. ಚಿನ್ಮಾತ್ರ ಚೈತನ್ಯ ಸ್ವರೂಪವಾಗಿರುವ ಬ್ರಹ್ಮವನ್ನ ಆಶ್ರಯ ಮಾಡಿಕೊಂಡು ಬ್ರಹ್ಮವನ್ನೇ ವಿಷಯವನ್ನಾಗಿಯೂ ಮಾಡಿಕೊಂಡಿರುವಂತಹದ್ದು ವಿದ್ಯೆ. ಅವಿದ್ಯೆಗೆ ಆಶ್ರಯ ಯಾರು? ಬ್ರಹ್ಮ. ಅವಿದ್ಯೆಗೆ ವಿಷಯ ಯಾರು? ಬ್ರಹ್ಮ. ಬ್ರಹ್ಮದಲ್ಲಿ ಇದ್ದುಕೊಂಡು ಬ್ರಹ್ಮದ ವಿಷಯಕ್ಕೆ ಅವಿದ್ಯೆ ಇದೆ ಅಂತ ಹೇಳ್ತಾರೆ. ಚಿನ್ಮಾತ್ರ ಆಶ್ರಯ ವಿಷಯ. ಚಿನ್ಮಾತ್ರ ಸ್ವರೂಪವಾಗಿರುವಂತಹ ಬ್ರಹ್ಮವನ್ನೇ ಆಶ್ರಯ ಮಾಡಿಕೊಂಡು ಬ್ರಹ್ಮವನ್ನು ಕುರಿತು ಅವಿದ್ಯೆ ಇದೆ. ಹೇಗಿದೆ ಇದು? ಜಡಾತ್ಮಿಕ. ಅವಿದ್ಯೆಯು ಜಡಾತ್ಮಕವಾಗಿದೆ.
ಅಚೇತನಾತ್ಮಕವಾಗಿರುವಂತ ಅವಿದ್ಯಾ ಶಕ್ತಿ. ಇದಕ್ಕೆ ಹೆಸರು ಅವಿದ್ಯಾ ಶಕ್ತಿ ಎಂದು. ಇದಕ್ಕೆ ಅವರು ಕೊಟ್ಟಿರುವಂತಹ ಹೆಸರು ಮಾಯಾ. ಮಾಯಾ ಎನ್ನುವುದು ಜಡಾತ್ಮಿಕವಾಗಿರುವಂತಹ ವಿದ್ಯಾಶಕ್ತಿ, ಅದೇ ಮೂಲ ವಿದ್ಯಾ. ಅದರ ಕಾರ್ಯವಾಗಿರುವಂತಹದ್ದೇ ಅಧ್ಯಾಸ, ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ. ನಿಧಾನವಾಗಿ ಹೇಳ್ತಾ ಇದ್ದೀನಿ. ಇಯಮೇವ, ಇದೇ ಅದು. ಯಾವುದು? ಚಿನ್ಮಾತ್ರ ಆಶ್ರಯ, ಚಿನ್ಮಾತ್ರ ವಿಷಯ ಸತಿ ಜಡಾತ್ಮಿಕ ಅವಿದ್ಯಾಶಕ್ತಿ. ಅದು ಅಚೇತನವಾಗಿರುವ ಅವಿದ್ಯಾಶಕ್ತಿ. ಅವಿದ್ಯಾ ಎನ್ನುವಂತಹದ್ದು ಮನಸ್ಸಿನ ಭ್ರಮೆ ಮಾತ್ರವಲ್ಲ, ಅದೊಂದು ಶಕ್ತಿ, ಆಟಂಬಾಂ ಶಕ್ತಿ. ಅದನ್ನ ತೋರಿಸಿ ಅಂದ್ರೆ ತೋರಿಸ್ತೀವಿ. ಆಟಂಬಾಂ ತೋರಿಸ್ಬೋದು, ಅದರೊಳಗಿರುವಂತಹ ಶಕ್ತಿ ತೋರಿಸಕ್ಕಾಗಲ್ಲ. ಬೆಂಕಿ, ಬೆಂಕಿ ಅಂದ್ರೇನು? ಸುಡುವ ಶಕ್ತಿ ಉಳ್ಳದ್ದು, ಕಣ್ಣಿಂದ ತೋರಿಸಿ ಆಗಲ್ಲ. ಅದೇ ತರ ಅವಿದ್ಯಾ ಎನ್ನುವಂತಹದ್ದು ಶಕ್ತಿ ಸ್ವರೂಪವಾಗಿ ಜಡಾತ್ಮಿಕವಾಗಿದೆ. ಸಾಹಿ, ಅದೇ ಅಲ್ಲವೇ? ಸಾಹಿ ಅವಿದ್ಯಾ, ಸಾಹಿ ಜಡಾತ್ಮಿಕ ಅವಿದ್ಯಾ ಶಕ್ತಿ ಜಡವಸ್ತು ರೂಪೇಣ ಉಪವರ್ಣಿತ ಅಧ್ಯಾಸ ರೂಪೇಣ ಚ ಪರಿಣಮತೆ, ಸ್ವಯಮೇವ ಪರಿಣಮತೆ. ಆ ಮೂಲಭೂತವಾಗಿರುವ ಅವಿದ್ಯಾಶಕ್ತಿಯೇ ಜಡವಸ್ತು ರೂಪೇಣ, ಈ ಪ್ರಪಂಚದಲ್ಲಿ ಎಷ್ಟು ಜಡ ಪದಾರ್ಥಗಳಿವೆಯೋ, ಪಂಚಭೂತಗಳಿರ್ಬೋದು, ಆಕಾಶವಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲಾ ಜಡ ವಸ್ತುಗಳ ರೂಪದಿಂದಲೂ ಮತ್ತು ಯಥೋಪವರ್ಣಿತ ಅಧ್ಯಾಸ ರೂಪೇಣ ಚ. ಹಿಂದೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬಹಳ ವಿವರವಾಗಿ ಹೇಳಿರುವ ಅಧ್ಯಾಸ ಅಂತಿದ್ದಾರೆ. ಅಧ್ಯಾಸ ರೂಪದಿಂದಲೂ ಸ್ವಯಮೇವ ಪರಿಣಮತೆ. ಈ ಮೂಲ ವಿದ್ಯಾ ಎನ್ನುವಂತಹದ್ದು ತಾನೇ ಬದಲಾವಣೆಯಾಗಿದೆ. ಸ್ವಲ್ಪ ಲಕ್ಷ್ಯವಿದ್ಯೆ. ಈ ಮೂಲ ವಿದ್ಯೆಯು ಬದಲಾವಣೆಗೊಂಡು ಅಧ್ಯಾಸವಾಗಿದೆ. ಮಣ್ಣು ಬದಲಾವಣೆಗೊಂಡು ಮಡಕೆಯಾಗಿದೆ. ಬಂಗಾರ ಬದಲಾವಣೆಗೊಂಡು ಸರವಾಗಿದೆ. ಆಮೇಲೆ ಇನ್ನೇನು ಹೇಳೋಣ, ಬೆಳ್ಳಿ ಬದಲಾವಣೆಗೊಂಡು ತಟ್ಟೆಯಾಗಿದೆ. ಅದೇ ರೀತಿಯಲ್ಲಿ ಈ ಮೂಲ ವಿದ್ಯೆಯು ಬದಲಾವಣೆಗೊಂಡು ಅಧ್ಯಾಸವಾಗಿ ತೋರ್ತಾ ಇದೆ. ಅಧ್ಯಾಸವೂ ಆಗಿದೆ ಮತ್ತು ಜಡವಸ್ತು ರೂಪೇಣ ಎಷ್ಟು ಜಡವಸ್ತುಗಳು ಉಂಟೋ ಆ ರೂಪದಿಂದಲೂ ಕೂಡ ಈ ಮೂಲ ವಿದ್ಯೆಯು ಪರಿಣಾಮವಾಗಿದೆ. ಅತಯೇವ ಹಿ ಸಾ ಕಾರಣ ವಿದ್ಯಾ ಮೂಲ ವಿದ್ಯಾ ಉಪಾದಾನ ಕಾರಣಭೂತ ವಿದ್ಯಾ ಇತ್ಯಾದಿಭಿಃ ನಾಮಭಿಃ ಉಪಚರ್ಯತೆ. ಅಂದ್ರೆ ಮಾಡ್ಕೊಂಬಿಡಿ. ಅತಯೇವ, ಆದ್ದರಿಂದಲೇ ಈ ಅವಿದ್ಯೆಯು ಜಡರೂಪದಿಂದಲೂ ಅಧ್ಯಾಸ ರೂಪದಿಂದಲೂ ಬದಲಾವಣೆಯಾಗಿದೆ, ಉಪಾದಾನ ಕಾರಣವಾಗಿದೆ. ಆದ್ದರಿಂದಲೇ ಸಾ ಅವಿದ್ಯಾ, ಈ ಅವಿದ್ಯೆಯು ಕಾರಣ ವಿದ್ಯಾಗಿಂತಲೂ ಮೂಲ ವಿದ್ಯಾಗಿಂತಲೂ ಇನ್ನೇನ ಆಧಾರಭೂತವಾದ ಅವಿದ್ಯಾಗಿಂತಲೂ ಇತ್ಯಾದಿಭಿಃ ನಾಮಭಿಃ, ಇದೇ ಮುಂತಾದ ಹೆಸರುಗಳಿಂದ ಇದು ಉಪಚರ್ಯತೆ, ಉಪಚರಿಸಲ್ಪಡುತ್ತದೆ. ಮೂಲ ವಿದ್ಯಾ ನತ್ಸಾಕಿ ಭಾಗ. ಮೂಲ ವಿದ್ಯಾ ಅಂದ್ರೇನು? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳಿರುವಂತ ಜ್ಞಾನ ರೂಪವಾಗಿರುವ ಅಧ್ಯಾಸಕ್ಕೆ ಮಣ್ಣಿಗೆ, ಮಡಕೆಗೆ ಮಣ್ಣಿನಂತೆ ಉಪಾದಾನ ಕಾರಣವಾಗಿರುವಂತ ಬೀಜಾತ್ಮಕವಾಗಿರುವಂತಹ ಜಡಾತ್ಮಿಕ ಶಕ್ತಿ. ಸ್ವಲ್ಪ ವಿವರಿಸ್ತೇನೆ ನಾನು, ಹೆಚ್ಚು ಲಕ್ಷ್ಯ ಕೊಡ್ಬೇಕು ತಾವು. ಶಂಕರರು 3 ಶಬ್ದವನ್ನು ಬಳಸ್ತಾರೆ. ಜ್ಞಾನಾಭಾವ, ಸಂಶಯ ಜ್ಞಾನಂ, ಮಿಥ್ಯಾಜ್ಞಾನಂಚ. ಒಂದು ಜ್ಞಾನಾಭಾವ, ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವಿಕೆ. ಸಂಶಯ ಜ್ಞಾನ, ಆತ್ಮನನ್ನ ಸಂಶಯ ರೂಪದಿಂದ ತಿಳಿದುಕೊಳ್ಳುವಿಕೆ. ಮತ್ತೊಂದು ಮಿಥ್ಯಾಜ್ಞಾನ ಅಥವಾ ಅಧ್ಯಾಸ.
ಆತ್ಮನನ್ನ ಜಡವಾಗಿರುವ ಶರೀರವೆಂದು ತಿಳಿದುಕೊಳ್ಳುವಿಕೆ, ಈ ಮೂರಕ್ಕೂ ಕೂಡ ಒಂದು ಹೆಸರು ಅಧ್ಯಾಸ. ಸದ್ಯಕ್ಕೆ ಜ್ಞಾನಾಭಾವ, ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಈ ಮೂರೂ ಕೂಡ ಅರಿವಿನ ಸ್ವರೂಪ, ಪ್ರತ್ಯಯ ಸ್ವರೂಪ, ಕಾನ್ಸೆಪ್ಚುಯಲ್. ಇದಕ್ಕೆ ವ್ಯಾಖ್ಯಾನಕಾರರು ಕೊಟ್ಟಿರುವಂತಹ ಶಬ್ದ ಇದು ಕಾರ್ಯವಿದ್ಯಾ, ಇದಕ್ಕೊಂದು ಕಾರಣವಿದ್ಯಾ ಅಂತ ಹೇಳಿ. ಅದು ಈ ಮೂರಕ್ಕೂ ಕೂಡ ಉಪಾದಾನ ಕಾರಣವಾಗಿದೆ. ಅದು ಅರಿವಿನ ರೂಪವಲ್ಲ, ಶಕ್ತಿ ರೂಪ. ಅದಕ್ಕೆ ಮಾಯಾ ಎಂದು ಹೆಸರು. ಮಾಯೆಯು ಮೂಲಾವಿದ್ಯಾ, ಅಧ್ಯಾಸವು ಸ್ಥೂಲಾವಿದ್ಯಾ. ಮಾಯೆಯು ಕಾರಣವಿದ್ಯಾ, ಅಧ್ಯಾಸವು ಕಾರ್ಯವಿದ್ಯಾ. ಅದು ಬಹಳ ಮೂಲವಾಗಿದೆ. ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿದೆ, ಬ್ರಹ್ಮವನ್ನು ವಿಷಯ ಮಾಡಿಕೊಂಡಿದೆ. ಅಂಥ ಮೂಲವಿದ್ಯೆಯು ಇಲ್ಲಿ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿದೆ. ಅತಏವ, ಆದ್ದರಿಂದಲೇ ಸಾ ಆ ಅವಿದ್ಯೆಯು ಕಾರಣವಿದ್ಯಾ ಅಂತಲೂ ಮೂಲವಿದ್ಯಾ ಅಂತಲೂ ಮುಂತಾದ ಅನೇಕ ನಾಮಗಳಿಂದ ಉಪಚರ್ಯತೆ ಕರೆಯಲ್ಪಡುತ್ತಿದೆ. ಏನು ಕಾನ್ಸೆಪ್ಟ್ ಬಂತು. ಮೂಲವಿದ್ಯಾ ನಿರಾಸ, ಮೂಲವಿದ್ಯಾವಾದ ಎನ್ನುವಾಗ ಮೂಲವಿದ್ಯಾ ಅಂದ್ರೇನು? ಈ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳುತ್ತಿರುವಂಥ, ಸ್ವರೇಶ್ವರಾಚಾರ್ಯರು ಹೇಳುತ್ತಿರುವಂಥ ಜ್ಞಾನದ ರೂಪವಾಗಿರುವ ಮನಸ್ಸಿಗೆ ಸಂಬಂಧಪಟ್ಟಿರುವ ಜ್ಞಾನಾಭಾವ, ಸಂಶಯ ಜ್ಞಾನ, ವಿಪರೀತ ಜ್ಞಾನಗಳ ರೂಪವಾಗಿರುವ ಅಧ್ಯಾಸಕ್ಕೆ ಕಾರಣವಾಗಿರುವ, ಉಪಾದಾನ ಕಾರಣವಾಗಿರುವ ಒಂದು ಅವಿದ್ಯೆ ಇದೆ. ಅದೇ ಮೂಲವಿದ್ಯಾ ಅಂತ. ಅದು ಈ ಎಲ್ಲ ಅವಿದ್ಯೆಗಳಿಗೂ ಹೇತುವಾಗಿದೆ. ಆ ಮೂಲವಿದ್ಯೆಯೇ ಪ್ರಪಂಚ ರೂಪದಿಂದ ಬದಲಾವಣೆಯಾಗಿದೆ ಅಂತ ಹೇಳ್ತಾರೆ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಸಮೇತಂ ಏವಂ ಲಕ್ಷಣ ಮಧ್ಯಾಸಂ ಪಂಡಿತ ಅವಿದ್ಯೇತೆ ಮನ್ಯಂತೆ ಎಂದು ಬರೆದಿದ್ದಾರೆ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಪಡ್ತಾರೆ. ಅಥ ಭಾಷ್ಯಕಾರೇಣ ಕಿಮಿತಿ ತಾಂ ಮೂಲವಿದ್ಯಾಂ ತ್ಯಕ್ತ್ವಾ ಕಾರ್ಯವಿದ್ಯಾ ಅಭಿಧಾನೀಯಕಃ, ಅಭಿಧಾನ ಅಭಿಧೇಯ, ಅಭಿಧಾನೀಯಕಃ ಅಧ್ಯಾಸಃ ಏವ ಅರ್ಥವಂಡಿತಃ ಇತಿ ಚೇತಿ. ಅದರ ಮೇಲೆ ಆಕ್ಷೇಪಣೆ ಹಾಕೋತಾ ಇದ್ದಾರೆ. ಹಾಗಾದರೆ ಭಾಷ್ಯಕಾರ ಶಂಕರರು ಈ ಅಧ್ಯಾಸ ಭಾಷ್ಯದಲ್ಲಿ ಆ ಕಾರಣವಾಗಿರುವ ಮೂಲವಿದ್ಯೆಯನ್ನ ಕೈಬಿಟ್ಟು ತಾಂ ಮೂಲವಿದ್ಯಾಂ ತ್ಯಕ್ತ್ವ, ಆ ಮೂಲವಿದ್ಯಾ ಎನ್ನುವಂತಹ ಶಬ್ದವನ್ನು ಹೇಳಲಿಲ್ಲ, ಮೂಲವಿದ್ಯಾ ವಿಚಾರವನ್ನು ಹೇಳಲಿಲ್ಲ. ಅದನ್ನು ಬಿಟ್ಟು ಕಾರ್ಯವಿದ್ಯಾಭಿಧಾಯಿನೀಕ, ಕಾರ್ಯವಿದ್ಯೆಯಾಗಿರುವ ಅಧ್ಯಾಸ ಎನ್ನುವಂತಹ ಶಬ್ದ ಇಟ್ಕೊಂಡು ಅಧ್ಯಾಸವನ್ನ ಯಾಕೆ ವರ್ಣನೆ ಮಾಡಿದ್ದಾರೆ ಅಂತ ಯಾರಾದರೂ ಕೇಳಿದರೆ ನಾವು ಉತ್ತರ ಕೊಡ್ತೇವೆ. ಈ ಮೂಲವಿದ್ಯಾವಾದ ಅದ್ಭುತವಾಗಿದೆ, ಎಲ್ಲಾ ವ್ಯಾಖ್ಯಾನಗಳಲ್ಲೂ ಅಡಕವಾಗಿದೆ. ಇದನ್ನ ನೋಡಿ ಪತ್ಯ ಮಾಡಿ ಅಬ್ಬಾ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಖಂಡನೆ ಮಾಡ್ತಾ ಇದ್ದಾರೆ. ಈ ಖಂಡನೆ ಹೇಗಿದೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಸಿಂಹ, ಒಂದು ಹುಲಿ, ಒಂದು ಒಂಟೆ, ಒಂದು ಆನೆ, ಘಟಾಂಘಟಿಗಳಾದ ಪ್ರಾಣಿ. ಅವುಗಳ ಮುಂದೆ ಒಂದು ಹಸು ಅಥವಾ ಆಡು ಅಥವಾ ಜಿಂಕೆ ಅವುಗಳ ವಿರುದ್ಧವಾಗಿ ಅಟ್ಯಾಕ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಮಾಡಿದ್ದ ಸ್ವಾಮಿ. ಏನ್ ಸ್ವಾಮಿಗಳು ಸಾಮಾನ್ಯ ವ್ಯಕ್ತಿ, ಮಹಾತ್ಮರು, ತಪಸ್ವಿಗಳು, ಜ್ಞಾನಿ ಪುಂಗವರು,
ಬ್ರಹ್ಮನಿಷ್ಠರು, ಶಾಸ್ತ್ರವೇತ್ತರು, ಯಾವ ಅಧಿಕಾರವಿಲ್ಲ ಎಂದು ಇಂಥವರು ಅಂಥ ದೊಡ್ಡ ದೊಡ್ಡ ಮಹಾತ್ಮರಾದ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನ ಖಂಡನೆ ಮಾಡ್ತಾರೆ. ಇದನ್ನು ವಿಚಾರ ಮಾಡಿ ಇಂಥವ್ರು ನನ್ನ ಅಭಿಪ್ರಾಯವಿದು, ನೀ ವಿಚಾರ ಮಾಡಿ ಮುಂದಕ್ಕೆ. ಇಲ್ಲಿ ಒಂದು ಪ್ರಶ್ನೆ ಹಾಕೋತಾ ಇದ್ದಾರೆ ಅವರೇ ವ್ಯಾಖ್ಯಾನಕಾರರು. ಹಾಗಾದರೆ ಯಾಕೆ ಶಂಕರಾಚಾರ್ಯರು ಮೂಲಾವಿದ್ಯಾ ವಿಚಾರವನ್ನು ಹೇಳದೆ, ಮೂಲಾವಿದ್ಯಾ ಶಬ್ದವನ್ನು ಬಳಸದೆ ಅಧ್ಯಾಸ ಅಂತ ಹೇಳ್ಬಿಟ್ಟು ಅಧ್ಯಾಸದ ಲಕ್ಷಣವನ್ನು ಹೇಳ್ತಾ ಅಧ್ಯಾಸ ಭಾಷ್ಯ ಅಂತ ಕರೆದಿದ್ದಾರೆ? ತಪ್ಪಾಯ್ತದ? ಮೂಲಾವಿದ್ಯಾ ಭಾಷ್ಯ ಅಂತ ಹೇಳ್ಬೇಕಾಗಿತ್ತಲ್ಲ ಅಂತ ನೀವು ಕೇಳಿದರೆ, ಅಥ ಭಾಷ್ಯಕಾರೇಣ ಶಂಕರೇಣ ಕಿಮಿತಿ, ಫಾರ್ ವಾಟ್ ರೀಸನ್ ತಾಂ ಮೂಲಾವಿದ್ಯಾಂ ತ್ಯಕ್ತ್ವಾ ಕಾರ್ಯವಿದ್ಯಾಭಿಧಾಯಿನೀಕಃ, ಕಾರ್ಯವಿದ್ಯೆಯನ್ನ ಹೇಳುವಂತ, ಕಾರ್ಯವಿದ್ಯೆ ಹೆಸರಾಗಿರುವಂತ ಅಧ್ಯಾಸವನ್ನೇ ಇಲ್ಲಿ ವರ್ಣಿಸಿದ್ದಾರಲ್ಲ ಅಂತ ಕೇಳಿದರೆ ಉತ್ತರ ಕೊಡ್ತೇವೆ. ಉಚ್ಯತೆ, ಯಾರ ಮಾತಿದು? ಮೂಲಾವಿದ್ಯಾವಾದಿಗಳ ಮಾತು. ಮೂಲಾವಿದ್ಯಾಯಾ ಸುಷುಪ್ತಾದೌ ಅನರ್ಥಕಾರಿತ್ವ ಅದರ್ಶನಾತ್ ಕಾರ್ಯವಿದ್ಯಾರೂಪೇಣ ಪರಿಣತಾಯೇವ ಸಾ ಅನರ್ಥಕಾರಿಣಿ ಇತಿ ಜ್ಞಾಪನಾರ್ಥಂ ಇತಿ ಬ್ರೂಮಃ. ಎಷ್ಟು ಚೆನ್ನಾಗಿ ಬರೀತಾನೆ ನೋಡಿ. ಇದು ಒಂದು ದೊಡ್ಡ ಗುಣವೇನು ಅಂದ್ರೆ, ಮೂಲಾವಿದ್ಯಾವಾದವನ್ನ ಖಂಡನೆ ಮಾಡುವಾಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೂಲಾವಿದ್ಯಾವಾದಿಗಳ ಆ ವಾದವನ್ನ ಅವರು ಹೇಳುವಂತೆ ಅಚ್ಚುಕಟ್ಟಾಗಿ, ಸರಿಯಾಗಿ, ಅದ್ಭುತವಾಗಿ ಅನುವಾದ ಮಾಡಿಕೊಂಡು ಅನಂತರ ಖಂಡನೆ ಮಾಡ್ತಾರೆ. ಬಹಳ ದೊಡ್ಡ ಗುಣ. ಮೂಲಾವಿದ್ಯಾವಾದಿಗಳು ಹೇಳದೇ ಇರುವಂತಹ ವಿಚಾರವನ್ನ ಹೇಳಿ ಖಂಡನೆ ಮಾಡುತ್ತಿಲ್ಲ. ಹೀಗಲ್ವೇ ತಾವು ಹೇಳ್ತೀರಾ? ಹೇಗೆ ಗೊತ್ತು? ಬದಿಯ ನೋಡಿ ಗ್ರಂಥ, ಪಂಚಪಾದಿಕಾ ಗ್ರಂಥ, ವಿವರಣ ಗ್ರಂಥ, ಭಾಮತಿ ಗ್ರಂಥ ರೆಕಾರ್ಡ್ ಇದೆ. ಅದನ್ನು ಇಟ್ಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಭಾಷೆಯಲ್ಲಿ ಅನುವಾದ ಮಾಡಿಕೊಂಡು ಮುಂದೆ ಖಂಡನೆ ಮಾಡ್ತಾರೆ. ನೋಡೋಣ ಅದನ್ನು. ಈಗ ಯಾಕೆ ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಮೂಲಾವಿದ್ಯಾ ವಿಚಾರವನ್ನು ಹೇಳಲಿಲ್ವಲ್ಲ ಅಂತ ನೀವು ಕೇಳಿದರೆ, ಆ ಮೂಲಾವಿದ್ಯಾ ಜನಗಳಿಗೆ ಪರಿಚಯದಲ್ಲಿಲ್ಲ, ಯಾರ ಅನುಭವದಲ್ಲೂ ಇಲ್ಲ. ಸುಷುಪ್ತಾದೌ, ಸುಷುಪ್ತಿ, ಸಮಾಧಿ, ಮೂರ್ಛೆ, ಮರಣ ಮುಂತಾದ ಅವಸ್ಥೆಗಳಲ್ಲಿ ಈ ಮೂಲಾವಿದ್ಯೆಯು ಅನರ್ಥಕಾರಿತ್ವ ಅದರ್ಶನ, ಅನರ್ಥಕಾರಿಯಾಗುವುದು ಕಾಣಿಸುತ್ತಿಲ್ಲ. ಗಾಢ ನಿದ್ರೆಯಲ್ಲಿ ಮೂಲಾವಿದ್ಯೆ ಇದೆ, ಆದರೆ ಯಾರಿಗೂ ಅನರ್ಥಕಾರಿಯಾಗಿದೆ. ನಿದ್ದೆಗೆ ಹೋಗ್ಬಿಟ್ರೆ ಯತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ, ಈ ದ್ವೈತವನ್ನೇ ಕಾಣಿಸ್ತಾ ಇಲ್ಲ. ಮೂಲಾವಿದ್ಯಾ ಕಾರ್ಯ ಇಲ್ಲ. ಮೂಲಾವಿದ್ಯಾ ಕಾರ್ಯ ತೋರುವುದಲ್ಲಿ ಕಾರ್ಯವಿದ್ಯೆ ಇಲ್ಲ. ಆ ಮೂಲಾವಿದ್ಯೆಯು ಪರಿಣಾಮಗೊಂಡು ಅಧ್ಯಾಸ ಅಂತಾಗಿಯಲ್ಲ, ಅಧ್ಯಾಸದಲ್ಲಿ ಅನರ್ಥ ಪ್ರಾಪ್ತಿ, ಅಧ್ಯಾಸದಲ್ಲಿ ದುಃಖ ಪ್ರಾಪ್ತಿ ಎನ್ನುವಂತ ಕಾಣ್ತಾ ಇದೆ. ಆದ್ದರಿಂದ ಎಲ್ಲ ಜನಗಳ ಅನುಭವದಲ್ಲಿರುವಂತ ಅಧ್ಯಾಸವನ್ನ ಇಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರು ವಿಚಾರ ಮಾಡಿದ್ದಾರೆ. ಆದರೆ ಈ ಅಧ್ಯಾಸಕ್ಕೆ ಮೂಲಭೂತವಾಗಿರುವ ಮೂಲಾವಿದ್ಯಾ ಅಂತಂದಿದೆ, ಅದು ಬೇರೆ ಕಡೆ ವಿಚಾರ ಮಾಡ್ತಾರೆ. ಮೂಲಾವಿದ್ಯಾಯ, ಮೂಲಾವಿದ್ಯೆಯು ಸುಷುಪ್ತ ಆದವು, ಸುಷುಪ್ತಿಯ ಮುಂತಾದ ಅವಸ್ಥೆಗಳಲ್ಲಿ ಅನರ್ಥಕಾರಿತ್ವ ಅದರ್ಶನ, ಯಾವ ಅನರ್ಥವೂ ಇಲ್ಲ. ಅನರ್ಥವಿರುವುದಲ್ಲಿ ಎಚ್ಚರದಲ್ಲಿ, ಮೂಲಾವಿದ್ಯೆ ಇರುವುದು ಎಚ್ಚರದಲ್ಲೂ ಇದೆ, ಕನಸಿನಲ್ಲೂ ಇದೆ. ಎಲ್ಲರ ಅನುಭವದಲ್ಲಿ ಅನರ್ಥಕಾರಿಯಾದಂತಹ ವಸ್ತು ಯಾವುದು ಅಂದ್ರೆ ಅಧ್ಯಾಸ. ಇದನ್ನ ಇಟ್ಟುಕೊಂಡು ಶಂಕರಾಚಾರ್ಯರವರು ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ಕಾರ್ಯವಿದ್ಯಾರೂಪೇಣ, ನೋಡಿದ್ರ, ಕಾರ್ಯವಿದ್ಯಾರೂಪದಿಂದ ಅಂದರೆ
ಅಧ್ಯಾಸ ರೂಪದಿಂದ ಪರಿಣತ ಏವ ಬದಲಾವಣೆಗೊಂಡಾಗಲೇ ಸಾ ಆ ಮೂಲಾವಿದ್ಯೆಯು ಅನರ್ಥಕಾರಿಣಿ ಅನರ್ಥವನ್ನುಂಟು ಮಾಡುತ್ತದೆ ಎಂದು ಜ್ಞಾಪನಾರ್ಥಂ ತಿಳಿಸುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ಮೂಲಾವಿದ್ಯಾ ಅಂತ ಹೇಳ್ತಾರೆ. ನಾನು ಉದಾಹರಣೆ ಕೊಡ್ತೇನೆ. ಚಿನ್ನ ಬೆಳ್ಳಿ ಅಂಗಡಿ ಹೋದ್ರು, ಅಲ್ಲಿ ಹೋದ್ರೆ ಕತ್ತೆ, ಬಟ್ಲು, ಸರ, ಕಲಶ ಅಥವಾ ಬಳೆ ಅಂತ ಹೇಳ್ತಾರೆ. ಯಾರು ಅಲ್ಲಿ ಬಂಗಾರ ಅಂತ ಯಾಕೆ ಹೇಳ್ತಾ ಇಲ್ವಲ್ಲ ಅಂದ್ರೆ ಎಲ್ಲವೂ ಬಂಗಾರವೇ. ಅಲ್ಲಿ ಬಂಗಾರ ಬೇಕಾಗಿಲ್ಲ. ನಮಗೆ ಬೇಕಾದದ್ದು ಬಳೆ ಅಥವಾ ಕಲಶ ಅಥವಾ ತಟ್ಟೆ, ಅದನ್ನು ಮಾತಾಡ್ತಾರೆ ಹೊರತುವೆ. ಅಮ್ಮ ನಿಮ್ಗೆ ತಟ್ಟೆ ಬೇಕಾ, ಬಳೆ ಬೇಕಾ, ಜುಮ್ಕಿ ಬೇಕಾ ಅಂತ ಅವ್ನು ಕೇಳ್ತಾನೆ. ಏನ್ ಕೇಳಿಲ್ಲ. ನಿಮಗೆ ಬೆಳ್ಳಿ ಬೇಕಾ, ಬಂಗಾರ ಬೇಕಾ ಅಂತ ಕೇಳ್ತಾನ? ಕೇಳುವುದಿಲ್ಲ. ಯಾಕೆಂದ್ರೆ ಆ ಕಸ್ಟಮರ್ಸ್ಗೆ, ಗಿರಾಕಿಗಳಿಗೆ ಅಲ್ಲಿ ಬೇಕಾಗಿರುವಂತಹ ಆಭರಣ. ಅದೇ ರೀತಿಯಲ್ಲಿ ಎಲ್ಲ ಮಾನವರಿಗೂ ಅನರ್ಥವನ್ನ ಉಂಟು ಮಾಡುತ್ತಿರುವಂತಹ ಯಾವುದೋ ಅಧ್ಯಾಸ, ಅದನ್ನು ಇಟ್ಕೊಂಡು ಶಂಕರಾಚಾರ್ಯರು ಅಧ್ಯಾಸ ಭಾಷೆ ಬರೆದಿದ್ದಾರೆ. ಅಂದ ಮಾತ್ರಕ್ಕೆ ನೀವು ತಮ್ಗೆ ತಗೊಂಡ್ರಿ, ಬೆಳ್ಳಿದಲ್ವೇ, ಒಂದ್ ಸರ ತಗೊಂಡ್ರಿ, ಬಂಗಾರದ್ದಲ್ವೇ, ಒಂದ್ ಬಳೆ ತಗೊಂಡ್ರಿ, ಬಂಗಾರದ್ದಲ್ವೇ, ಬಂಗಾರಯೇ ಅದೇ ಮೂಲ ಕಾಣುತ್ತಿರುವಂತಹದ್ದು ಆಭರಣ ರೂಪ. ಅದೇ ರೀತಿಯಲ್ಲಿ ಮೂಲ ಅವಿದ್ಯಾ ಎನ್ನುವಂತಹದ್ದು ಇದ್ಬಿಟ್ಟಿದೆ. ಅದು ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಅದರ ಕಾರ್ಯವಾಗಿ ತೋರುತ್ತಿರುವಂತಹದ್ದು ಅಧ್ಯಾಸ ಎಂದು ಹೇಳುತ್ತಾರೆ. ವಕ್ಷ್ಯತಿ ಭಗವಾನ್ ಶಂಕರ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಇತ್ಯಾದಿ. ಮುಂದೆ ಭಾಷ್ಯಕಾರ ಶಂಕರರು ಕೊನೆ ಭಾಗದಲ್ಲಿ ಈ ಮಾತಾಡಿ ಈ ಅನರ್ಥಕ್ಕೆ ಹೇತುವಾಗಿರುವ ಅಧ್ಯಾಸವನ್ನ ಕಳೆಯುವುದಕ್ಕಾಗಿ ವೇದಾಂತಗಳು ಹೊರಟಿವೆ. ಅನರ್ಥಕ್ಕೆ ಹೇತುವಾದದ್ದು ಮೂಲಾವಿದ್ಯೆಯ ಅಧ್ಯಾಸವ ಅಧ್ಯಾಸ. ಅಧ್ಯಾಸಕ್ಕೆ ಉಪಾದಾನ ಕಾರಣವಾದದ್ದು ಅಗಣ ಸದ್ದಿಗಣ. ನಮಗೆ ಬೇಕಾದದ್ದು ಬಳೆ, ಬೇಕಾದದ್ದು ಉಂಗುರ. ಅದನ್ನು ಕೊಂಡುಕೊಳ್ಳುವಾಗ ಎಷ್ಟಪ್ಪ ಬೆಲೆ ಅಂತ ಕೇಳಿದ್ರೆ ಆಗ ಒಂದು ಬಂಗಾರ ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಶಂಕರಾಚಾರ್ಯರವರು ಅಧ್ಯಾಸವನ್ನ ಅವಿದ್ಯಾ ಅಂತ ಕರೆದಿದ್ದಾರೆ. ಅವಿದ್ಯೆಯ ಕಾರ್ಯವಾದ್ದರಿಂದ ಬಂಗಾರದ ಕಾರ್ಯ ಉಂಗುರ. ಎಷ್ಟಿತ್ತಪ್ಪ ಬಂಗಾರಕ್ಕೆ ಅಂತ ಕೇಳ್ತೀವಿ. ಉಂಗುರ ತಂದಿದ್ದರು ನನ್ನ ಮನಸ್ಸಿನಲ್ಲಿ 10 ಗ್ರಾಮ್ ಇದೆ, ಇದು 1 ಲಕ್ಷ ರೂಪಾಯಿ ಅಂತಿಲ್ಲ. ಆದ್ದರಿಂದ ಕಾರ್ಯವಾಗಿರುವ ಅಧ್ಯಾಸವನ್ನ ಈ ಶಂಕರಾಚಾರ್ಯ ಹೇಳ್ಕೊಂಡಿದ್ದಾರೆ. ಮೂಲಭೂತವಾಗಿರುವಂತಹ ಅವಿದ್ಯೆ ಬೇರೆ. ಮೂಲಾವಿದ್ಯೆಯ ಕಾರ್ಯವಾದ್ದರಿಂದ ಅಧ್ಯಾಸವನ್ನ ಭಗವತ್ಪಾದ ಶಂಕರಾಚಾರ್ಯರಲ್ಲಿ ಅವಿದ್ಯಾ ಎಂದು ಕರೆದಿದ್ದಾರೆ ಅಂತ ಹೇಳ್ತಾರೆ. ಎಂದು ಕೆಲವರು ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಅನುವಾದವಾಯಿತೀಯ. ಈಗ ವಿವರಣೆ ಆದ ಮೇಲೆ ಖಂಡನೆ. ಈಗ 26ನೇ ಖಂಡ ಉಕ್ತ ಮತ ನಿರಾಕರಣಂ. ಹಿಂದಿನ ಭಾಗದಲ್ಲಿ ಹೇಳಿದಂತ ಮೂಲಾವಿದ್ಯಾವಾದದ ಮತವನ್ನ ಖಂಡನೆ ಮಾಡ್ತಾ ಇದ್ದೇವೆ. ಖಂಡನ ಅಂತ ಹೇಳಲಿಲ್ಲ, ನಿರಾಕರಣ ಅಂದ್ರೆ ಅದನ್ನ ತಳ್ಳಿ ಹಾಕ್ತಾ ಇದ್ದೇವೆ. ತದಸತೆ ಈ ಮೂಲಾವಿದ್ಯಾವಾದಿಗಳು ಇಷ್ಟೊಂದಲ್ಲೇ ಹೇಳಿದ್ದಾರಲ್ಲ, ಇವರ ವ್ಯಾಖ್ಯಾನ, ಇವರ ಮತ, ಇವರ ಅಭಿಪ್ರಾಯ ಅಸತ್ತು, ಸುಳ್ಳು. ಇದು ನಪುಂಸಕಲಿಂಗ. ತೇಷಾಂ ಮತಂ ಅಸತ್. ಈ ಮೂಲಾವಿದ್ಯಾವಾದಿಗಳ ಮತವು ಅಸತು, ಸರಿಯಲ್ಲ, ಸತ್ಯವಲ್ಲ. ಯಾಕೆ? ಕಾರಣ ವಿದ್ಯಾಯ ಮೂಲಾವಿದ್ಯಾಯ ಶಕ್ತಿ ರೂಪಾಯ ಅಧ್ಯಾಸ ಉಪಾದಾನ ಕಾರಣಭೂತಾಯ ಅವಿದ್ಯಾಯ ಅಪ್ರಕೃತತ್ವಾತ್. ಅಬ್ಬ, ಇಲ್ಲಿ ಪ್ರಕೃತವಾಗಿರುವಂತಹ ವಿಚಾರ ಅಧ್ಯಾಸ ಅಥವಾ ಅವಿದ್ಯಾ ಅಥವಾ ಅಜ್ಞಾನ ಅಥವಾ ಭ್ರಾಂತಿ ಜ್ಞಾನ. ಇದನ್ನ ಕೈಬಿಟ್ಟು ಇದಕ್ಕೆ ಮೂಲ ಕಾರಣವಾಗಿರುವ
ಉಪಾದಾನ ಕಾರಣವಾಗಿರುವ ಮತ್ತೊಂದು ಮೂಲ ವಿದ್ಯೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದು ಇಲ್ಲಿ ಅಪ್ರಕಟವಾಗಿದೆ. ದಿಸ್ ಈಸ್ ಕ್ವೈಟ್ ಇರ್ರೆಲೆವೆಂಟ್ ಹಿಯರ್. ಬಾ, ಹಾಗಾದ್ರೆ ಬೇರೆ ಕಡೆ ಒಪ್ಕೊಂಡಿದ್ದೀರಾ? ಹಾಗೆ ನಾವು ಹೇಳ್ತಾ ಇಲ್ಲ. ಈ ಅಧ್ಯಾಸ ಭಾಷ್ಯದಲ್ಲಿ ಅವಿದ್ಯಾ ಎನ್ನುವ ಮಾತಿಗೆ ಅಧ್ಯಾಸ ಅಂತ ಅರ್ಥ. ಅದನ್ನು ಬಿಟ್ಟು ನೀವು ಅಧ್ಯಾಸಕ್ಕಿಂತಲೂ ವಿಲಕ್ಷಣವಾಗಿರುವ, ಜ್ಞಾನಾಭಾವಕ್ಕಿಂತಲೂ ವಿಲಕ್ಷಣವಾಗಿರುವ, ಮಿಥ್ಯಾಜ್ಞಾನಕ್ಕಿಂತಲೂ ವಿಲಕ್ಷಣವಾಗಿರುವ, ಎಲ್ಲಕ್ಕೂ ಉಪಾದಾನ ಕಾರಣವಾಗಿರುವಂತಹ ಒಂದು ಮೂಲ ವಿದ್ಯೆ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ವಿಷಯ ಇಲ್ಲಿ ಅಪ್ರಕಟವಾಗಿದೆ. ಬಾ, ಬೇರೆ ಕಡೆ ವಿಚಾರ ಇಲ್ಲಿ ಬೇಡ. ತಸ್ಯಾಹ ಪರಿಣಾಮಸ್ಯ ಚ ಪ್ರತ್ಯಾಖ್ಯಾತತ್ವಾತ್. ಹಿಂದೆ ನಾವು ಈ ಮೂಲ ವಿದ್ಯೆಯು ಅಧ್ಯಾಸ ರೂಪದಿಂದ ಪರಿಣಾಮವಾಗಿದೆ ಎನ್ನುವ ವಾದವನ್ನ ತಿರಸ್ಕಾರ ಮಾಡಿದ್ದೇವೆ. ಹಿಂದಿನ ಭಾಗ ತಿರಸ್ಕಾರ ಮಾಡಿದ್ದಾಗಿದ್ದೇವೆ. ಯತ್ತೂಚ್ಯತೆ, ಜ್ಞಾಪಕ ಇಟ್ಕೊಳ್ಳಿ, ಮೂಲ ವಿದ್ಯೆಯು ಅಧ್ಯಾಸ ರೂಪದಿಂದ ಬದಲಾವಣೆಯಾಗಿದೆ, ಮಣ್ಣು ಮಡಿಕೆ ರೂಪದಿಂದ ಬದಲಾವಣೆಯಾಗಿರುವಂತೆ ಎನ್ನುವ ವಾದವನ್ನ ಖಂಡನೆ ಮಾಡಿ ಸಾಧ್ಯವಿಲ್ಲ, ತಪ್ಪು ಅಂತ ಹೇಳಿದ್ದೇವೆ. ಆದರೆ ಎತ್ತು ತು ಮುಚ್ಯತೆ, ಇನ್ನೊಂದನ್ನು ಹೇಳ್ತಾ ಇದ್ದೀರಲ್ಲ ನೀವು, ಅಧ್ಯಾಸ ರೂಪ ಅವಿದ್ಯಾಯ ಅನರ್ಥಕಾರಿತ್ವಮಿತಿ ತತ್ ಅಂಗೀಕ್ರಿಯತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಈ ವ್ಯಾಖ್ಯಾನಕಾರರನ್ನ 100% ತಪ್ಪು ಅಂತ ಹೇಳ್ತಾ ಇಲ್ಲ. ಅವರು ಮಹಾತ್ಮರು, ಬುದ್ಧಿವಂತರು, ಶಾಸ್ತ್ರಕಾರರು, ತಿಳಿದಂಥವರು, ಎಲ್ಲವನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಅವರಲ್ಲಿ 80% ಕರೆಕ್ಟ್ ಆಗಿದೆ, 20% ರಾಂಗ್. ಅದ್ಯಾವುದು ನಮಗೆ ತೋರಿಸ್ತಾ ಇದ್ದೇವೆ. ಅಧ್ಯಾಸ ರೂಪ ಅವಿದ್ಯಾಯ, ಅಧ್ಯಾಸವೆಂಬ ಅವಿದ್ಯೆಯು, ಅಧ್ಯಾಸ ಅಂತಂದ್ರು ಒಂದೇ, ಅವಿದ್ಯಾ ಅಂದ್ರು ಒಂದೇಯ ಅಂತ ಹೇಳ್ತಾರೆ. ಈ ಅವಿದ್ಯೆಯು ಅನರ್ಥಕಾರಿಣಿ, ಅನರ್ಥವನ್ನ ಉಂಟು ಮಾಡುತ್ತಿದೆ ಅಂತ ನೀವು ಹೇಳ್ತಾ ಇದ್ದೀರೋ ಅದನ್ನ ನಾವು ಸಂತೋಷದಿಂದ ಒಪ್ಕೊಳ್ತೇವೆ. ಅಸ್ಯಾನರ್ಥ ಹೇತು ಪ್ರಹಾಣಾಯ, ಅಧ್ಯಾಸವೆಂಬ ಅವಿದ್ಯೆಯು ಮಾನವರ ಎಲ್ಲ ಅನರ್ಥಗಳಿಗೂ ಹೇತುವಾಗಿದೆ ಅಂತ ನೀವು ಹೇಳ್ತೀರ, ಅಗ್ರಿ. ಆದರೆ ಆ ಮೂಲ ವಿದ್ಯೆಯು ಅಧ್ಯಾಸ ರೂಪದಿಂದ ಬದಲಾವಣೆಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ಮಾತ್ರ ಬರ್ತಾ ಇದೆ. ಭಾಷ್ಯಕಾರೇಣ ತಥಾ ವಕ್ಷ್ಯಮಾಣತ್ವಾತ್, ಏಕೆಂದರೆ ಭಾಷ್ಯಕಾರ ಶಂಕರರು ಅಧ್ಯಾಸವೆಂಬ ಅವಿದ್ಯೆಯೇ ಎಲ್ಲ ಅನರ್ಥಗಳಿಗೂ ಹೇತುವಾಗಿದೆ ಎಂದು ಒಪ್ಪಿಕೊಂಡಿರುವುದರಿಂದ ಅಸ್ಯಾನರ್ಥ ಹೇತೋ ಅಧ್ಯಾಸಸ್ಯ ಅಸ್ಯಾಹ ಅನರ್ಥ ಹೇತುಭೂತಾಯ ಅವಿದ್ಯಾಯ ಅತ್ವವಾಯಿ. ಅದನ್ನು ಶಂಕರಾಚಾರ್ಯರೇ ಮುಂದೆ ಅಧ್ಯಾಸ ಭಾಷ್ಯದಲ್ಲಿ ಹೇಳುವುದರಿಂದ ಯತ್ ಪುನಃ ಯತ್ತು. ಆದರೆ ಇನ್ನೊಂದು ವಿಷಯ ನೀವು ಹೇಳ್ತಾ ಇದ್ದೀರ, ಕಾರಣ ವಿದ್ಯಾ ಸುಷುಪ್ತೌ ಸತೀ ಅಪಿ ಸತ್ಯಪಿ. ಇದು ಸತಿ ಅಪಿ ಅಲ್ಲ, ಸತೀ ಅಪಿ ಸ್ತ್ರೀಲಿಂಗ. ಕಾರಣ ವಿದ್ಯಾ ಮೂಲ ವಿದ್ಯಾ ಸುಷುಪ್ತೌ ಸತೀ ಅಪಿ ನ ಅನರ್ಥಕಾರಿಣಿ ಇತ್ಯತಃ ಭಾಷ್ಯಕಾರೇಣ ನಾರ್ಥವರ್ಣಿತ ಇತಿ ಯತ್ ಪುನಃ ಉಚ್ಯತೆ ತತ್ ನ ಕ್ಷಮ್ಯತೆ. ಏನು ಒಳ್ಳೆ ಮಾತು, ಚಿಕ್ಕ ಮಕ್ಕಳು ಪಾಠ ಹೇಳ್ತಾ ಬರಿತಾ ಇದ್ದೇನೆ. ಆದರೆ ನೀವು ಯಾವುದನ್ನ ಕಾರಣ ವಿದ್ಯಾ ಮೂಲ ವಿದ್ಯಾ ಎನ್ನುವಂತಹದ್ದು ಸುಷುಪ್ತಿಯಲ್ಲಿ ಇದೆ, ಆದರೆ ಅನರ್ಥಕಾರಿಯಾಗಿಲ್ಲ, ಅನರ್ಥ ಉಂಟು ಮಾಡ್ತಾ ಇಲ್ಲ. ಯಾಕೆ? ದ್ವೈತವಿಲ್ಲದ್ದರಿಂದ, ಅಲ್ಲಿ ಅಧ್ಯಾಸವಿಲ್ಲದ್ದರಿಂದ. ಸುಷುಪ್ತಿಯಲ್ಲಿ ಅಧ್ಯಾಸವಿಲ್ಲ, ಸುಷುಪ್ತಿಯಲ್ಲಿ ಮೂಲ ವಿದ್ಯಾ ಇದೆ. ಏನ್ರಿ? ಮೂಲ ವಿದ್ಯಾ ಇದ್ದರೆ ಅನರ್ಥ ಉಂಟಾಗ್ಬೇಕಾಗ್ತೇವಿಲ್ಲ, ಅನರ್ಥ ಉಂಟಾಗ್ತಾ ಇಲ್ಲ. ಯಾಕೆ? ಅಲ್ಲೇನು ಕಾಣಿಸ್ತಾ ಇಲ್ಲ.
ಅನರ್ಥಕಾರಿಯಾದದ್ದು ಅಧ್ಯಾಸ. ಅಧ್ಯಾಸಕ್ಕೆ ಉಪಾದಾನ ಕಾರಣವಾದದ್ದು ಮೂಲಾವಿದ್ಯೆ. ಯಾರೂ ಕೂಡ ಬಂಗಾರ ಮೇಲೆ ಹಾಕೊಳ್ಳೋದಿಲ್ಲ. ಬಂಗಾರದಿಂದ ತಯಾರಾಗಿರುವ ಬಳೆ ಸರ ಹಾಕುತ್ತಾರೆ. ನಾವು ಕಂಡಿರುವಂತೆ ಲಕ್ಷಾಂತರ ಜನ ಯಾರಾದ್ರೂ ಕೂಡ ಬಂಗಾರದ ಬಿಸ್ಕತ್ ಅನ್ನ ಬೆಚ್ಚಿ ಹಾಕೋತಾರ, ಕುತ್ತಿಗೆ ಹಾಕೋತಾರ? ಇಲ್ಲ. ಈ ಬಂಗಾರ ಬೇಡ, ಬೇಕಾ ಆಭರಣ. ಹಾಗೆ ಅಧ್ಯಾಸದಿಂದ ಅನರ್ಥ. ಮೂಲಾವಿದ್ಯೆಯಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ನ ಕ್ಷಮ್ಯತೆ, ವಿ ಡೋಂಟ್ ಟಾಲರೇಟ್. ಕಾರಣ ವಿದ್ಯಾ ಮೂಲಾವಿದ್ಯೆಯು ಸುಷುಪ್ತವು ಗಾಢನಿದ್ದೆಯಲ್ಲಿ ಸತಿ ಅಪಿ ಇದ್ದರೂ ಸಹಿತ ನ ಅನರ್ಥಕಾರಿಣಿ, ಯಾವ ಅನರ್ಥವನ್ನು ಉಂಟು ಮಾಡ್ತಾ ಇಲ್ಲ. ಇತ್ಯತಃ ಆದ್ದರಿಂದ ಭಾಷ್ಯಕಾರರು ಇಲ್ಲಿ ಮೂಲಾವಿದ್ಯಾ ವಿಚಾರವನ್ನ ಹೇಳಿಲ್ಲ ಅಂತ ನೀವೇನ್ ಹೇಳ್ತಾ ಇದ್ದೀರೋ ಅದನ್ನ ನಾವು ನ ಕ್ಷಮ್ಯತೆ, ಸಹಿಸುವುದೇ ಅದು ತಪ್ಪು. ಏತಾದೃಶ್ಯಾಃ ಕಾರಣ ವಿದ್ಯಾಯಾಃ ಕುತ್ರಾಪಿ ಭಾಷ್ಯೆ ಸ್ವೀಕಾರಾಭಾವಾತ್ ಪರಾಮರ್ಶಾಭಾವಾತ್ ಉಪದೇಶಾಭಾವಾತ್ ಲೇಖನಾಭಾವಾತ್. ಇದು ಅಂಡರ್ಲೈನ್ ಬಾ, ಆನಂದವಾಗ್ತಾ ಇದೆ. ಏತಾದೃಶ್ಯಾಃ ಷಷ್ಠಿ ಏಕವಚನ. ಏತಾದೃಶಿ, ಏತಾದೃಶ್ಯೌ, ಏತಾದೃಶ್ಯಃ, ಏತಾದೃಶೀಂ, ಏತಾದೃಶ್ಯೌ, ಏತಾದೃಶೀಃ, ಏತಾದೃಶ್ಯಾಂ, ಏತಾದೃಶೀಭ್ಯಾಂ, ಏತಾದೃಶೀಭಿಃ, ಏತಾದೃಶ್ಯೈ, ಏತಾದೃಶೀಭ್ಯಾಂ, ಏತಾದೃಶೀಭ್ಯಃ, ಏತಾದೃಶ್ಯಾಃ, ಏತಾದೃಶೀಭ್ಯಾಂ, ಏತಾದೃಶೀಭ್ಯಃ, ಏತಾದೃಶ್ಯಾಃ, ಏತಾದೃಶ್ಯೋಃ, ಏತಾದೃಶೀನಾಂ, ಏತಾದೃಶ್ಯಾಂ, ಏತಾದೃಶ್ಯೋಃ, ಏತಾದೃಶೀಷು. ನದಿ ನದ್ಯೌ ನದ್ಯಃ ಈಕಾರಾಂತ ಶಬ್ದ. ಏತಾದೃಶ್ಯಾಃ ಇಂಥ ಸ್ತ್ರೀಲಿಂಗ. ಕಾರಣ ವಿದ್ಯಾಯಾಃ ಮೂಲ ವಿದ್ಯೆಯ ವಿಷಯವನ್ನ ಭಾಷ್ಯೆ ಶಾಂಕರ ಭಾಷ್ಯದಲ್ಲಿ ನ ಕುತ್ರಾಪಿ ಎಲ್ಲಿಯೂ ಕೂಡ ಸ್ವೀಕಾರ ಭಾವಾತ್, ನ ಕುತ್ರಾಪಿ ಸ್ವೀಕಾರ ಭಾವಾತ್, ಭಾಷ್ಯೆ ಕುತ್ರಾಪಿ ಸ್ವೀಕಾರ ಭಾವಾತ್. ಭಾಷ್ಯದಲ್ಲಿ ಎಲ್ಲಿಯೂ ತೆಗೆದುಕೊಂಡಿಲ್ಲ. ನೋಡ್ರಿ, ಏನ್ ಬೇಕಾದ್ರೆ ಪ್ರಸ್ಥಾನತೆ ಶಾಂಕರ ಭಾಷ್ಯ, ಭಾಷ್ಯಾಮೃತ ಸಾಗರ ಅದ್ರ ಮುಳುಗಿದ್ದ ಅವರು ಎಲ್ಲಾ ಕಡೆ ಹುಡುಗಿದ್ದ, ಎಲ್ಲಿಯೂ ಇಲ್ಲ. ನೋವೇರಿಂದ ಪ್ರಸ್ಥಾನತೆ ಭಾಷ್ಯ. The Moola Vidya topic has been taught by Shankara, referred to by Shankara. It is nowhere referred. ಎಲ್ಲಿ ಹೇಳಿಲ್ಲ. ನೋಡಿ, ಅನ್ವಯ ಹೇಳ್ತೇನೆ. ಭಾಷ್ಯೆ ಏತಾದೃಶ್ಯಾಃ ಕಾರಣ ವಿದ್ಯಾಯಾಃ ಕುತ್ರಾಪಿ ಸ್ವೀಕಾರಾಭಾವಾತ್, ಎಲ್ಲಿಯೂ ಹೇಳಿಲ್ಲ. ಯಾವುದನ್ನ? ಮೂಲಾವಿದ್ಯಾ ಶಬ್ದವನ್ನಾಗಲಿ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲಾವಿದ್ಯಾ ವಸ್ತುವನ್ನಾಗಲಿ ಭಾಷ್ಯದಲ್ಲಿ ಎಲ್ಲಿಯೂ ಹೇಳಿಲ್ಲ. ಯಾಕೆ? ಗೌಡಪಾದಾಚಾರ್ಯರು ಹೇಳಿದ್ದಾರಲ್ಲ ಅನ್ಬಿಟ್ಟ, ಅಲ್ಲಿ ಹೊರಟಲ್ಲ. ನಾನು ಪ್ರಾಜ್ಞ ಕಾರಣ ಬದ್ಧಸ್ತು ಇತಿ ಕಾರಿಕಾಯಾಂ ಶ್ರೀ ಗೌಡಪಾದೈ ಕಾರಣ ವಿದ್ಯಾ ನಿರ್ದಿಷ್ಟ. ಯಾಕೆ ಸ್ವಾಮಿ? ಶಂಕರಾಚಾರ್ಯರು ಹೇಳಿದ್ರೆ ಹೋದರು, ಅವರ ಪರಮ ಗುರುಗಳಾಗಿರುವ ಗೌಡಪಾದಾಚಾರ್ಯರು ಕಾರಣ ವಿದ್ಯಾ ಅಂತ ಹೇಳಿದ್ದಾರಲ್ಲ. ಯಾವ ವಾಕ್ಯ ಅದು? ಕಾರ್ಯ ಕಾರಣ ಬದ್ಧೌತೌ. ಆಮೇಲೆ ನೋಡಿ ದಯವಿಟ್ಟು, ಬಹಳವೆಲ್ಲ ಡೀಪೆಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಕಾರ್ಯ ಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಞ ಕಾರಣ ಬದ್ಧಸ್ತು ದ್ವೌತೌ ತುರ್ಯೇನ ಸಿದ್ಧತ ಅಂತ ಕಾರಿಕ. ಹೌದಾ? ಎಷ್ಟಿದು? ಆ 1ನೇ ಪ್ರಕರಣದಲ್ಲಿ 11ನೇ ಮಂತ್ರ ನೋಡಿ, ಅಲ್ಲಿ ಕಾರಣಬದ್ಧ ಅಂದ್ಬಿಟ್ಟು ಪ್ರಶ್ನೆ ಹಾಕೋತಾ ಇದ್ದಾರೆ ಮೂಲ ವಿದ್ಯಾವಾದಿಗಳು. ಏನ್ರಿ,
ಭಗವಾನ್ ಗೌಡಪಾದಾಚಾರ್ಯರು ತಮ್ಮ ಕಾಲಿಕೆಯಲ್ಲಿ ಪ್ರಾಜ್ಞಾತ್ಮನನ್ನ ಕಾರಣಬದ್ಧ ಅಂತ ಹೇಳಿದ್ದಾರಲ್ಲ. ಕಾರಣ ಮೂಲಾವಿದ್ಯಾ ಬದ್ಧನಾಗಿದ್ದಾನೆ ಅಂತ ಹೇಳಿದ್ದಾರಲ್ಲ ಅಂತ ನೀವು ಕೇಳಿದರೆ, ಇತಿ ಕಾರ್ಯಕಾಯ ಶ್ರೀ ಗೌಡಪಾದಾಚಾರ್ಯ ಕಾರಣ ವಿದ್ಯಾ ನಿರ್ದಿಷ್ಟ ಅಂತ ಪೂರ್ವಪಕ್ಷ. ತದ್ಭಾಷ್ಯೇ ಚ, ಅದಕ್ಕೆ ಭಾಷ್ಯವನ್ನ ಬರೆಯುವಾಗ ಶಂಕರಾಚಾರ್ಯ ತತ್ವಾಗ್ರಹಣ ಅನ್ಯಥಾ ಗ್ರಹಣಾಭ್ಯಾಂ ಬೀಜ ಫಲಭಾವಾಭ್ಯಾಂ ತೌ ಯಥೋಕ್ತೌ ವಿಶ್ವ ತೇಜಸೌ ಬದ್ಧೌ ಸಂಗೃಹೀತೌ ಇಷ್ಯೇತೆ. ಗುರು ಶಿಷ್ಯರು ಒಂದ್ ಕಡೆ ಗೌಡಪಾದರು, ಒಂದ್ ಕಡೆ ಶಂಕರರು, ಅವರ ಮಧ್ಯೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನಮೋ ನಮಃ ಸದ್ಗುರು ಪಾದುಕಾಭ್ಯ. ಓದ್ತಾ ಬ್ರಹ್ಮಾನಂದವಾಗ್ತಾ ಇದೆ. ಮೂಲಾವಿದ್ಯಾ ಖಂಡನೆ ವಿಷಯ 110% ಅರ್ಥ ಆಗಿದೆ ನಂದು. ಎಲ್ಲಿ ಹೇಳಕ್ ಹೋಗಲ್ಲ, ಸುಮ್ಮನೆ ಗಲಾಟೆ ಬೇಡ ಬಿಟ್ಬಿಡ್ತೇನೆ. ಇಲ್ಲಿ ಗುರು ಬರ್ದಿರೋಣದರಿಂದ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ದೊಡ್ಡ ಚರ್ಚೆ ಆಗಿದೆ. ನಾನು ನೋಡಿದ್ದೆ. ಮೂಲಾವಿದ್ಯಾ ನಿರಾಸ ಅಂತ ಪುಸ್ತಕ ಬರೆದ್ರು ಗುರುಗಳು ತಮ್ಮ ಪೂರ್ವಾಶ್ರಮದಲ್ಲಿ. ಅದನ್ನ ನೋಡಿಕೊಂಡು ಅನೇಕ ಜನ ವಿದ್ವಾಂಸರು ವಿಮರ್ಶೆ ಮಾಡಿದ್ರು. ಇದು ತಪ್ಪು ಅಂತ ಅಂದ್ರು. ಇಲ್ಲ ಸರಿ ಅಂದ್ಬಿಟ್ಟು ದೊಡ್ಡ ಚರ್ಚೆ ಆಯ್ತು. ಅದಾದ್ಮೇಲೆ ಮೂಲಾವಿದ್ಯಾ ಉಂಟು ಅಂತ ತೀರ್ಮಾನ ಮಾಡಿದ್ರು. ಅದಾದ ಮೇಲೆ ಮೂಲಾವಿದ್ಯಾ ಭಾಷ್ಯವಾರ್ತೆಗೆ ವಿರುದ್ಧ ಅಂತ ಪುಸ್ತಕ ಬಂತು. ಮೂಲಾವಿದ್ಯಾವಾದವು ಶಾಂಕರ ಭಾಷ್ಯಕ್ಕೂ ಗೌಡಪಾದೀಯ ಕಾರಿಕೆಗಳಿಗೂ ಸುರೇಶ್ವರಾಚಾರ್ಯರ ವಾರ್ತಿಕಕ್ಕೂ ವಿರುದ್ಧವಾಗಿದೆ ಎಂಬ ಪುಸ್ತಕ ಬರೆದು, ಅದನ್ನು ಇನ್ನೊಬ್ಬರು ಪುಸ್ತಕ ಬರೆದು ಮೂಲಾವಿದ್ಯಾ ಭಾಷ್ಯ ವಾರ್ತಿಕ ಸಮ್ಮತ ಅಂತ ಬರೆದು ಬೇಕಾದ ಬರೆದಿದ್ದಾರೆ. ಇವತ್ತಿಗೂ ನಿರ್ಣಯವಾಗಿದೆ. ಎಲ್ಲಾ ವಿದ್ವಾಂಸರ ಮನಸ್ಸಿನಲ್ಲಿ ಮೂಲಾವಿದ್ಯಾವಾದ ಕೂತ್ಬಿಟ್ಟಿದೆ. ಅದು ತಪ್ಪು ಅಂತ ಇದ್ದಾರೆ ಗುರು. ತದ್ಭಾಷ್ಯೇಚ, ಆ ಕಾರಿಕೆಗೆ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರು ತತ್ವಗ್ರಹಣ, ತತ್ವವನ್ನ ತಿಳಿದುಕೊಳ್ಳದೇ ಇರುವಂತಹ ಗ್ರಹಣ, ಅನ್ಯಥಾ ಗ್ರಹಣ, ತತ್ವವನ್ನ ಆತ್ಮತತ್ವವನ್ನ ತಪ್ಪಾಗಿ ತಿಳಿದುಕೊಳ್ಳುವುದು ಎನ್ನುವಂತಹ ಬೀಜ ಫಲಭಾವಾಭ್ಯ. ಒಂದು ಬೀಜಾವಿದ್ಯಾ, ಒಂದು ಫಲಾವಿದ್ಯಾ. ಬೀಜಾವಿದ್ಯೆಯೇ ಕಾರಣ ವಿದ್ಯಾ, ಬೀಜಾವಿದ್ಯೆಯೇ ಮೂಲಾವಿದ್ಯಾ, ಫಲಾವಿದ್ಯೆಯೇ ಕಾರ್ಯವಿದ್ಯಾ ಅಧ್ಯಾಸ ಬರೆದಿದ್ದಾರಲ್ಲ. ತವ್ಯಥೋಕ್ತೋ ವಿಶ್ವ ತೇಜ, ವೈಶ್ವಾನರ ತೇಜಸ ಇಬ್ಬರಿಗೂ ಕೂಡ ಅಗ್ರಹಣ ಉಂಟು, ಅನ್ಯಥಾ ಗ್ರಹಣ ಉಂಟು ಬರೆದಿದ್ದಾರೆ. ಪ್ರಾಜ್ಞಸ್ತು ಮೂರನೇವನು, ಪ್ರಾಜ್ಞನಾದರೂ ಬೀಜಾಭಾವೇನ ಇವ ಬದ್ಧ. ಇವನಿಗೆ ಬೀಜಾಭಾವ ಅಂದರೆ ಜ್ಞಾನಾಭಾವ, ಅಲ್ಲಿ ಇವನಿಗೆ ಮೂಲಾವಿದ್ಯಾ ಉಂಟು. ಬೀಜಾಭಾವೇನೇವ ಅಂತಂದ್ರು ಒಂದೇ, ಮೂಲಾವಿದ್ಯೆಯ ಏವ ಬದ್ಧ ಅಂತ ಬರೆದಿದ್ದಾರಲ್ಲ. ಅಂತಂದ್ರೆ ತತ್ ಕಥಮುಚ್ಯತೆ ಕಾರಣವಿದ್ಯಾಯ ಕುತ್ತಾಪಿ ಭಾಷ್ಯೆ ಸ್ವೀಕಾರ. ಈ ಬರ್ದಿರ್ಬೇಕಾದ್ರೆ ನೀವು ಶಾಂಕರ ಭಾಷ್ಯದಲ್ಲಿ ಎಲ್ಲಿಯೂ ಕೂಡ ಮೂಲಾವಿದ್ಯಾವಾದವನ್ನ ಹೇಳಿಯೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೇಗೆ ಹೇಳ್ತೀರಾ? ಇಲ್ಲಿ ಬರ್ದಿರಲ್ಲ. ಬೀಜಾಭಾವ ಮತ್ತು ಕಾರಣವಿದ್ಯಾ ಅಂತ ಬರ್ದಿಲ್ಲ. ಗೌಡಪಾದಾಚಾರ್ಯರು ಪ್ರಾಜ್ಞ ಕಾರಣಬದ್ಧ, ಅದನ್ನೇ ವ್ಯಾಖ್ಯಾನ ಬರೆಯುವಂತಹ ಶಂಕರಾಚಾರ್ಯರು ಕೂಡ ಮೂಲಾವಿದ್ಯಾ ಒಪ್ಕೊಂಡಿದ್ದಾರಲ್ಲ. ಮೂಲಾವಿದ್ಯಾ ಒಪ್ಕೊಂಡಿರುವುದರಿಂದ ಎಲ್ಲಿಯೂ ಕೂಡ ಕಾರಣ ವಿದ್ಯಾಯ ಕುತ್ರಾಪಿ ಭಾಷ್ಯೆ ಸ್ವೀಕಾರಾಭಾವ, ಶಾಂಕರ ಭಾಷ್ಯದಲ್ಲಿ ಎಲ್ಲಿಯೂ ಕೂಡ ಮೂಲಾವಿದ್ಯಾ ವಿಚಾರವನ್ನ ತೆಗೆದುಕೊಂಡೇ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದರೆ, ನೈಷ ದೋಷ ನಲೆಮಂತ ಅಗ್ರಹಣಂ ಇತಿ ಭಾಷ್ಯೋಕ್ತಸ್ಯ ಸ್ವದಭ್ಯೂಹಿತ ಅಧ್ಯಾಸೋಪಾದಾನರ್ಥಕತ್ವೇ ಮಾನಾಭಾವಾತ್. ಹಾಗಂತೀವಿ ಕೇಳಿದ್ರೆ ಉತ್ತರ ಕೊಡ್ತೇವೆ ಎಂದು. ಅಲ್ಲಿ ಇವರು ಗೌಡಪಾದಾಚಾರ್ಯರು ಕಾರಣವಿದ್ಯಾ ಅಂತ ಹೇಳಿದ್ದಾರೆ.
ಅದಕ್ಕೆ ಶಂಕರಾಚಾರ್ಯರವರು ಅಗ್ರಹಣ ಅಂತಿದ್ದಾರೆ. ಈ ಶಬ್ದಗಳಿಗೆ ನಿಮ್ಮ ಮನಸ್ಸಿನಲ್ಲಿರುವಂತ ಮೂಲಾವಿದ್ಯೆ ಹೇಳಿದ್ದಾರೆ ಎನ್ನುವುದಕ್ಕೆ ಏನೂ ಪ್ರಮಾಣವಿಲ್ಲ. ನಮ್ಮ ಮನಸ್ಸು ಮೂಲಾವಿದ್ಯೆ ಕೂತ್ಬಿಟ್ಟಿದೆ, ಅದನ್ನು ಭಾಷೆನ ತರ್ತಾ ಇದ್ದಾರೆ. ಆದ್ದರಿಂದ ಭಾಷ್ಯಕಾರರಿಗೆ ಮೂಲಾವಿದ್ಯೆಯ ಗಂಧವೂ ಇಲ್ಲ, ಮೂಲಾವಿದ್ಯೆಯ ಕಲ್ಪನೆಯೂ ಇಲ್ಲ ಅಂತ ಗುರುಗಳವರು ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ನಾಳೆ ಹೇಳ್ತೀನಿ. ನೈಷ ದೋಷ ಅಗ್ರಹಣಮಿತಿ ಭಾಷ್ಯೋಕ್ತಸ್ಯ ತತ್ವಾಗ್ರಹಣಂ ಒಂದು ಅಗ್ರಹಣ ಎನ್ನುವ ಮಾತೆಯೇ ತ್ವದಭ್ಯೂಹಿತ ನಿನ್ನಿಂದ ಅಭ್ಯೂಹಿತ ಊಹೆ ಮಾಡಲ್ಪಟ್ಟಿರುವ ಅಧ್ಯಾಸೋಪಾದಾನ ಕಾರಣವಾಗಿರುವ ಮೂಲಾವಿದ್ಯೆಯನ್ನ ಹೇಳಿದ್ದಾರೆ ಎನ್ನುವುದಕ್ಕೆ ಮಾನಾಭಾವ ಯಾವ ಪ್ರಮಾಣವೂ ಇಲ್ಲ. ತುಂಬಾ ಜೋರ ಇದೆ. ತತ್ರೈವ ಚ ಕಾರಿಕಾಯ ದ್ವೈತಸ್ಯ ಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಯ ತುರ್ಯಯೋ ಇತಿ ಅಗ್ರಹಣ ಶಬ್ದಸ್ಯ ಗ್ರಹಣಾಭಾವೇ ಪ್ರತ್ಯುಕ್ತತ್ವಾತ್. ನಾಳೆ ಮಾಡ್ತೇನೆ. ಅಷ್ಟೇ ಅಲ್ಲ, ಗೌಡಪಾದಾಚಾರ್ಯರ ಕಾರಿಕೆಗಳಲ್ಲಿ ಮೂಲಾವಿದ್ಯೆಯ ಸೊಲ್ಲು ಇಲ್ಲ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶಿವ ಶಿವ ಪರಮಾತ್ಮ ಶಿವ. ಮಾಂಡೂಕ್ಯೋಪನಿಷತ್ತಿನಲ್ಲಿ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಮಲಕ್ಷಣಂ ಅಚಿಂತ್ಯಮವ್ಯಪದೇಶ್ಯಂ ಏಕಾತ್ಮಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮಾ ಸ ವಿಜ್ಞೇಯಃ. ಮಾಂಡೂಕ್ಯಮೇಕ ಏವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಎನ್ನುವಂತೆ ಭಗವಾನ್ ಗೌಡಪಾದಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ವಿಚಾರ ಮಾಡಿ ಸಾರ್ವತ್ರಿಕ ಪರಿಪೂರ್ಣಾನುಭವಕ್ಕೆ ವರೆಹಚ್ಚಿ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಈ ಹಾಡು ಇಡೀ ಮಾಂಡೂಕ್ಯ ಸಾರ. ವೈಶ್ವಾನರ, ತೈಜಸ, ಪ್ರಾಜ್ಞ ಮೂರನ್ನೂ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ತಾನೇ ತುರೀಯ ಎಂಬ ತಿಳುವಳಿಕೆ ನಿಶ್ಚಿತ. ಮೂರು ಅವಸ್ಥೆ ಎಂಬುದೇ ಕಲ್ಪಿತ. ಶ್ರೀಗಳವರು ತಮ್ಮ ಕೃತಿ ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಎಂದರೆ ಆತ್ಮನು ತೋರಿಕೊಳ್ಳುವ ಬಗೆ ಎಂದಿದ್ದಾರೆ. ಇದು ವೇದಾಂತವೊಂದರಿಂದಲೇ ವೇದ್ಯ. ಈಗ ವೇದಾಂತದ ಶಿವನನ್ನು ಕೇಳೋಣ. ಶಿವ ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಒಳ ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಅರಿವಲ್ಲ
ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು ಬಿಟ್ಟರಿವು ಮರೆವೆಯುಳಿದ ಅರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು ಬಿಟ್ಟರಿವು ಮರೆವೆಯುಳಿದರಿವೆ ಶಿವ 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 ಪರಮಾತ್ಮ ಶಿವ ಆ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ 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 ಪರಮಾತ್ಮ ಶಿವ ಆ ತಾನೇ ತಾನೆಂಬರಿವೆ ಶಿವ ಮಾನ ಗೋಚರ ಇರವೆ ಶಿವ ತಾನೇ ತಾನೆಂಬರಿವೆ ಶಿವ ಮಾನ ಗೋಚರ ಇರವೆ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ 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 ಪರಮಾತ್ಮ ಶಿವ ಆ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನಿ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನಿ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಆ